ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸಿನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಾನು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಸಾಧಕರ ಜೊತೆ ಇರ್ತೀನಿ. ಇವತ್ತು ಕೂಡ ನನ್ನ ಜೊತೆ ಒಬ್ಬ ವಿಶೇಷವಾದ ಸಾಧಕರು ಇದ್ದಾರೆ. ಬಹುಶಃ ನಮ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ನಿದ್ದೆ ಅನ್ನೋದು ಎಷ್ಟು ಪ್ರಮುಖ, ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿದೆ. ಹಾಗೆ ಒಂದು ಉತ್ತಮವಾದ, ಸುಖಕರವಾದ, ಆರೋಗ್ಯಕರವಾದ ನಿದ್ರೆಗೆ ಹಾಸಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಂತ ನಾವ್ ಹೇಳ್ತಾ ಇಲ್ಲ. ಏನು ನಿಯೋಸ್ಟಿಕ್ ಅನ್ನುವಂತ ಒಂದು ಮ್ಯಾಟ್ರಸ್ ಕಂಪನಿಯನ್ನ ಹುಟ್ಟು ಹಾಕಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ರಾಮು ಬೋಯ್ ಅಂತ. ಸೊ ಅವ್ರು ಇವತ್ತು ನಮ್ ಜೊತೆಗಿದ್ದಾರೆ. ಅವರ ಒಂದು ಕಂಪನಿ ಬಗ್ಗೆ ಆಗಲಿ, ಹಾಗೆ ಅವರ ಒಂದು ಪ್ರಾಡಕ್ಟ್ ಬಗ್ಗೆ, ಅವರ ಸಾಧನೆ ಬಗ್ಗೆ ಅವರನ್ನ ಇವತ್ತು ನಾನು ಮಾತಾಡ್ತೇನೆ. ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸಿನೆಸ್ ಚಾನಲ್. ಸರ್, ಮೊದಲನೇದಾಗಿ ನಿಮ್ಮ ಒಂದು ಚಿಕ್ಕ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ರಾಮು ಅಂತ. ಬೇಸಿಕಲಿ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರೋದು SIT ಅಂತ. ಅದಾದ್ಮೇಲೆ ಐ ವರ್ಕ್ ಇನ್ ಸಮ್ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕೆಲಸ ಮಾಡಿದ್ದೆ. ಒಂದು 2 years ಆದ್ಮೇಲೆ ದೆನ್ ವಿ ಸ್ಟಾರ್ಟೆಡ್ ಅವರ್ ಓನ್ ಇಂಡಸ್ಟ್ರಿ. 2010 ಅಲ್ಲಿ ವಿ ಟುಕ್ ಓವರ್ ದಿಸ್ ಕಂಪನಿ. ಆವಾಗ ವಿ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಸ್ಪೆಷಾಲಿಟಿ ಪಾಲಿಯೂರಿಥೇನ್ ಫೋಮ್ಸ್. ಅದರಿಂದ ಪಾಲಿಯೂರಿಥೇನ್ ಫೋಮ್ಸ್ ದೆನ್ ವಿ ಕೇಮ್ ಟು ಮ್ಯಾಟ್ರೆಸಸ್. ಓಕೆ ಸರ್, ಮೊದಲನೇದಾಗಿ ಈ ನಿಯೋಸ್ಟಿಕ್ ಅನ್ನುವಂತ ಕಂಪನಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಈ ಫೀಲ್ಡ್ ಅಲ್ಲಿ ಬಂದ್ರಿ, ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಸರ್ ನಮಗೆ. ಈ ಕಂಪನಿ ನಿಯೋಸ್ಟಿಕ್ ಟೇಪ್ಸ್ ಪ್ರೈವೇಟ್ ಲಿಮಿಟೆಡ್ ಇಟ್ ಸ್ಟಾರ್ಟೆಡ್ ಇನ್ 2006 ಅಲ್ಲಿ. ನಾವು ಟೇಪ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೆಲ್ಫ್ ಅಡ್ಹೆಸಿವ್ ಟೇಪ್, ಪ್ಯಾಕೇಜಿಂಗ್ ಟೇಪ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಬಂದ್ರು ಅದಕ್ಕೆ ನಮಗೆ ಫೋಮ್ಸ್ ತುಂಬಾ ರಿಕ್ವೈರ್ಮೆಂಟ್ ಆಸ್ ಎ ರಾ ಮೆಟೀರಿಯಲ್. ಸೊ ಅದ್ರ ಜೊತೆಗೆ ನಾವೇ ರಾ ಮೆಟೀರಿಯಲ್ ನಾವೇ ಸ್ಟಾರ್ಟ್ ಮಾಡಬಹುದು ಅಂತ ಒಂದು ಮನಸ್ಸು ಬಂದ ಮೇಲೆ ವಿ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪಾಲಿಯೂರಿಥೇನ್. ಓಕೆ, ಇವತ್ತು ಕಂಪನಿ ಸ್ಟಾರ್ಟ್ ಮಾಡಿದ್ರಿ. ಯಾಕೆ ಸರ್ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಮ್ಯಾಟ್ರೆಸ್ ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮ್ಯಾಟ್ರೆಸ್ ಅದು ಸೆಕೆಂಡ್ ವರ್ಟಿಕಲ್ ಆಫ್ ಅವರ್ ಬಿಸಿನೆಸ್. ಓಕೆ, ನಾವು ಸ್ಟಾರ್ಟ್ ಮಾಡಿದ್ವಿ ಫೋಮ್ಸ್ ಟೇಪ್ಸ್ ಅಂತ. ಟೇಪ್ಸ್ ಅಲ್ಲಿ ಟೇಪ್ಸ್ ಬೇಕಾಗಿತ್ತು ಫೋಮ್ಸ್. ಸೊ ಫೋಮ್ಸ್ ಒಂದು ಮಾಡಿದಾಗ ಹೆಂಗಿದ್ರು ಒಂದು ಲೈನ್ ಇದೆ, ಅದ್ರ ಜೊತೆಗೆ ಇನ್ನೊಂದು ಲೈನ್ ತರೋಣ ಮ್ಯಾಟ್ರೆಸಸ್ ಅನ್ನೋದು. ಅದು ಸೆಕೆಂಡ್ ವರ್ಟಿಕಲ್. ಈ ಕೋವಿಡ್ ಮುಂಚೆ ಒಂದು ಅಷ್ಟೊಂದು ಇರಲಿಲ್ಲ. ಕೋವಿಡ್ ಆದ ನಂತರ ಡಿಜಿಟಲ್ ಮಾರ್ಕೆಟಿಂಗ್ ಒಳ್ಳೆ ಫೇಸ್ ತಗೊಂಡು. ಸೊ ವೆನ್ ವಿ ಗಾಟ್ ದಟ್ ಫೇಸ್ ಅಲ್ಲಿ ಯಾಕೆ ಮಾಡಬಾರ್ದು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ, ಸೊ ನಾವು ಮ್ಯಾಟ್ರೆಸಸ್ ನ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ ಟು ಡಿಜಿಟಲೈಸ್ ಪ್ಯಾನ್ ಇಂಡಿಯಾ. ಸೊ ನಾಟ್ ಓನ್ಲಿ ಮೋರ್ ಓವರ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್. ಇಲ್ಲಿ ಮಿಡಲ್ ಮ್ಯಾನ್ ಇಲ್ಲ. ಲೈಕ್ ಡೀಲರ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಸ್ಟಾಕಿಸ್ಟ್ ಇರ್ಬೋದು, ಏನೇನು ಇಲ್ಲ. ಡೈರೆಕ್ಟ್ ಒಂದು ಮ್ಯಾನುಫ್ಯಾಕ್ಚರ್ ಅಂತ. ಅದು ಯಾವುದೇ ಗಲ್ಲಿಯಲ್ಲಿ ಇಂಡಿಯಾದಲ್ಲಿ ಯಾವುದೇ ವಿಲೇಜ್ ಅಲ್ಲಿ ಎಕ್ಸೆಲ್ ಆ ಪಿನ್ ಕೋಡ್ ಸಿಕ್ತಂದ್ರೆ ಅವ್ರ ಮನೆಗೆ ತಂದು ಪಿನ್ ಕೋಡ್ ಸಿಗ್ಬೇಕಷ್ಟೇ. ಆ ಪಿನ್ ಕೋಡ್ ಇತ್ತಂದ್ರೆ ರೋಡ್ ಪ್ಯಾನ್ ಇಂಡಿಯಾ. ಇಲ್ಲಿಂದ ಅಸ್ಸಾಂ ಹೋಗಿದ್ದು ಎಲ್ಲ ಡಿಜಿಟಲ್. ಸೊ ಅದು ನಮ್ದೇ ಆದ ಮೇನ್ ರೀಸನ್ ಏನು ಸರ್ ಡಿಜಿಟಲ್ ಮಾರ್ಕೆಟಿಂಗ್ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ಡಿಜಿಟಲ್ ಯಾಕೆ ಆಯ್ಕೆ ಮಾಡ್ಕೊಳ್ಳೋದು? ಡಿಜಿಟಲ್ ಅಂದ್ರೆ ಮ್ಯಾಟ್ರೆಸ್ ಅಲ್ಲಿ 2 ತರ ಇದೆ ಮಾರ್ಕೆಟಿಂಗ್, ಆಫ್ಲೈನ್ ಮತ್ತು ಆನ್ಲೈನ್. ಆಫ್ಲೈನ್ ಅಂತ ಹೋದಾಗ ಈ ಡಿಸ್ಟ್ರಿಬ್ಯೂಟರ್, ಡೀಲರ್ಸ್ ಎಲ್ಲ ಹೋಗ್ತಾರೆ.
ಆ ಡಿಸ್ಟ್ರಿಬ್ಯೂಟರ್ ಡೀಲರ್ ಮಾರ್ಕೆಟ್ ಹೋದಾಗ ಏನಾಗುತ್ತೆ ನಿಮ್ಗೆ ಪ್ರೈಸಸ್ ಅವ್ರ ಮಾರ್ಜಿನ್ ಬರುತ್ತೆ. ಸೊ ನಾವು ಒಂದು ಡಿಸೈಡ್ ಮಾಡ್ತೀವಿ ಯಾಕೆ ಇದು ಹಾಕ್ಬೋದು, ಇದು ಜನರೇಟ್ ಮೆಥಡಾಲಜಿ ಮಾಡಿದಾಗ ಅದೇ ಪ್ರಾಫಿಟ್ ನ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಗ್ರಾಹಕರಿಗೆ ಕೊಟ್ಟರೆ ಸೊ ನಮ್ದು ಬಿಸ್ನೆಸ್ ಆಗುತ್ತೆ, ಇವನ್ ನಮ್ಮ ಕಸ್ಟಮರ್ಸ್ ಸ್ಯಾಟಿಸ್ಫೈ. ಈಗ ನನ್ನೊಂದು ಎಕ್ಸಾಂಪಲ್, ಒಂದು ಯಾವ್ದೋ ಬೆಡ್ಡಿಗೆ ನೀವೇ ನಮ್ಮ ಕಸ್ಟಮರ್, ನಾವು ನಿಮ್ಮ ಸ್ವಲ್ಪ ಹತ್ಕೊಂಡ್ರೆ ಅದೇ ನೀವು ನಮ್ಮ ಡಿಸ್ಟ್ರಿಬ್ಯೂಟರ್ ಡೀಲರು ಅಥವಾ ಯಾರಾದ್ರೂ ತಗೊಂಡ್ರೆ ಅವ್ರ ಮಾರ್ಜಿನ್ ಯಾರೇ ಆಗಲಿ ಒಂದು 10% ಮಾರ್ಜಿನ್ ಬಿಟ್ಕೊಳ್ಳಲ್ಲ. ಸೊ ಸ್ಟಾಕ್ ಇಸ್ ಡಿಸ್ಟ್ರಿಬ್ಯೂಟರ್ ಡೀಲರ್, ಸೊ 30% ಮ್ಯಾಟ್ರಿಕ್ಸ್ ಜಾಸ್ತಿ. ಸೊ ಇದೆಲ್ಲ ಕಡಿಮೆ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕನ್ಸ್ಯೂಮರ್. ಈ ಒಂದು ಕಾರಣದಿಂದ ಎಲ್ಲೋ ಒಂದ್ ಕಡೆ ಕಸ್ಟಮರ್ಗೆ ರೀಸನೇಬಲ್ ಪ್ರೈಸ್ ಗೆ ಸಿಗ್ತಾ ಇದೆ. ಒಂದು ಇನ್ನೊಂದು ಎರಡೇ ಇಲ್ಲಿ ಡೈರೆಕ್ಟ್ ಇರೋದ್ರಿಂದ ನಾವು ಕಸ್ಟಮರ್ ಡೈರೆಕ್ಟ್ಲಿ ಇಂಟ್ರಾಕ್ಟ್ ವಿತ್ ದಿ ಮ್ಯಾನುಫ್ಯಾಕ್ಚರರ್. ಇಲ್ಲ ನಾಳೆ ಏನಾದ್ರು ಪ್ರಾಬ್ಲಮ್ ಡಿಫೆಕ್ಟ್ ಏನಾದ್ರು ಬಂತಂದ್ರೆ ನೀವು ಡೀಲರ್ ಡಿಸ್ಟ್ರಿಬ್ಯೂಟರ್ ಅವ್ರು ಮಾಡ್ತಾರೋ ಇಲ್ವೋ, ಇವತ್ತಿನ ಡೀಲರ್ ನಾಳೆ ಇರ್ತಾರೋ ಗೊತ್ತಿಲ್ಲ. ಇಲ್ಲ ಹಂಗಿಲ್ಲ, ಗೊತ್ತಿರಲ್ಲ. ಇಲ್ಲಿ ಏನು ಡೈರೆಕ್ಟ್ ಇದಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್. ಒಂದು ವೆಬ್ಸೈಟ್ ಇದೆ ನಮ್ದೇ ಆದ, ಅದರದೇ ಆದ ಒಂದು ಸೆಲ್ ಇದೆ. ಸೊ ಎನಿಬಡಿ ಕ್ಯಾನ್ ಕಾಂಟ್ಯಾಕ್ಟ್ ಡೈರೆಕ್ಟ್ಲಿ ಟು ಅಥವಾ ಇದು ಒಂದು ಲೇಟೆಸ್ಟ್ ಟೈಪ್ ಬರ್ತದೆ. ಫಸ್ಟ್ ಏನಿತ್ತಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಪ್ಯಾಟರ್ನ್ಸ್. ಈಗೇನಾಗಿದೆ, ಈಗ ಮನೆಗೆ ದುಡ್ದಾಯ್ತು, ಅವ್ರವ್ರದೇ ಮನೆಗೆ ಬೇಕಾದಂತ ಕಸ್ಟಮೈಸ್ಡ್ ಪಾಟ್ಸ್ ಮಾಡ್ತಿದ್ದಾರೆ. ಸೊ ಈಗ ನಾವು ಅದಕ್ಕೂ ಬಂದಿದ್ದೇವೆ, ಕಸ್ಟಮೈಸ್ ಮ್ಯಾಟರ್ಸ್. ಇವನ್ 1 ಇಂಚ್ ಜಾಸ್ತಿ ಇದ್ರು ಕರೆಕ್ಟ್ ಆಗಿ ಮಾಡ್ತೀವಿ. ಅದೇ ನೀವು ಡೀಲರ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಹೋಯ್ತಂದ್ರೆ, ಈಗ ಡೀಲರ್ ಬಂದು ಡಿಸ್ಟ್ರಿಬ್ಯೂಟರ್ ಸ್ಟಾಕಿಸ್ಟ್ ನಮಗ್ ಬರ್ಬೇಕು. ಸೊ 4 ಕಡೆಯಿಂದ ಬರ್ಬೇಕು. ಅಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಒಂದಾದ್ರೂ ನಮ್ಮ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಏನಿಲ್ಲ, ಎಲ್ಲ ವೆಬ್ ಅಲ್ಲೇ ಇರುತ್ತೆ. ನಮ್ ವೆಬ್ ಡೈರೆಕ್ಟ್ ಹೋಗಿ ಡೈರೆಕ್ಟ್ ಆಗಿ ಏನ್ ಸೈಜ್ ಅಂತ ಹಾಕಿದ್ರೆ ನಾವು ಬರ್ತದೆ, ಸೇಮ್ ನಾವು ಕಳಿಸ್ತೀವಿ. ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮೀನ್ಸ್ ವಿ ಆರ್ ಕನ್ಫರ್ಮ್ ಅಂಡ್ ನಾವು ಗ್ಯಾರಂಟಿ ಫಾರ್ ಅವರ್ ಕ್ವಾಲಿಟಿ ಆ್ಯಂಡ್ ಪ್ರೈಸ್. ಸೊ ಇದರಿಂದ ಡಿಜಿಟಲೈಸ್. ಈಗ ಕಂಪನಿ ಹೆಸರು ನಿಯೋಸ್ಟಿಕ್ ಅಂತ ನಾವು ಹೇಳಿದ್ವಿ. ಸೊ ಪ್ರಾಡಕ್ಟ್ ಬಂದು ಮ್ಯಾಟ್ರೆಸ್ ಬಂದು ನಿಯೋ ಬೆಸ್ಟ್ ಮ್ಯಾಟ್ರೆಸ್ ಬಗ್ಗೆ ಹೇಳಿ ಸರ್. ನಿಯೋ ಬೆಸ್ಟ್ ಮ್ಯಾಟ್ರೆಸ್ ಪ್ರಾಡಕ್ಟ್ ನ ಬಗ್ಗೆ ವಿಶೇಷತೆ ಏನು? ನಿಯೋಸ್ಟಿಕ್ ನನ್ನ ಕಂಪನಿ ಬಂದು ನಿಯೋಸ್ಟಿಕ್ ಅಂತ. ಅದರ ಪ್ರಾಡಕ್ಟ್ ಬಂದ್ಬಿಟ್ಟು ಫೋಮ್ಸ್ ಅಂಡ್ ಮ್ಯಾಟ್ರೆಸ್. ಮ್ಯಾಟ್ರೆಸ್ ಇಸ್ ಅ ಬ್ರ್ಯಾಂಡ್. ನಿಯೋ ಬೆಸ್ಟ್ ಬ್ರ್ಯಾಂಡ್. It is a trademark registration. Brand. And it is a trademark registration ಆಗಿದೆ. And ಸುಮಾರು ಎಷ್ಟೋ ಒಂದು ಆರ್ಥೋಪೆಡಿಕಲ್ ಇರ್ಬೋದು, ಬೇರೆ ಬೇರೆ ಸರ್ಟಿಫೈ ಮಾಡಿದ್ವಿ. ಇನ್ ಟರ್ಮ್ಸ್ ಆಫ್ ಸ್ಲೀಪ್ನೆಸ್, ಆ ಸ್ಲೀಪ್ ಟೆಕ್ನಾಲಜಿಯಲ್ಲಿ ಕೆಲವು ಕಡೆ ನಾವು ಅಪ್ರೂವ್ ಆಗಿದೆ. ಸೊ ಇದು ದಿಸ್ ವಿ ಹ್ಯಾವ್ ಸ್ಟಾರ್ಟೆಡ್ 2017. 2017 ಇಂದ ಸ್ಟಾರ್ಟ್ ಮಾಡಬೇಕು ಮ್ಯಾಟ್ರೆಸ್ ಅಂತ ವಿ ಹ್ಯಾವ್ ಸ್ಟಡಿ. ಅವ್ರು ಬಂದಾಗ ನಾವೇ ಒಂದು 6 to 7 models ಮಾಡ್ಬಿಟ್ಟು we have tested and we have given to some people for testing. See, ಒಂದು 6 months ಆದ್ರೆ ಏನಾಗುತ್ತೆ, 1 year ಆಗುತ್ತೆ. ಆ ಮೆಥಡಾಲಜಿ ನಮ್ಮದೇ ಆದ ಒಂದು ಮೆಥಡಾಲಜಿ ಇದೆ, ಟೆಸ್ಟಿಂಗ್ ಮೆಥಡ್. ಸೊ ಕಂಪ್ರೆಷನ್ ಸೆಟ್ ಅಂತಾರೆ, ಎಲಾಂಗೇಷನ್, ದಟ್ ಇಸ್ ಅ ಡಿಫರೆಂಟ್. ಬಟ್ ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡ್ತಾರೆ. 2019 ಅಲ್ಲಿ ಆಲ್ಮೋಸ್ಟ್ 20ಗೆ ಮುಗಿಸ್ಕೊಂಡ್ವಿ. ಆ ಟೈಮ್ ನಮ್ಗೆ ಗುಡ್ಲಕ್ಕೆ ಕೋವಿಡ್ ಬಂದಾಗ ಅದೇನಾಯ್ತು, ಡಿಜಿಟಲೈಸೇಷನ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ಸೊ ನಾವು ಅದಕ್ಕಿಂತ ಮುಂಚೆ ಡಿಜಿಟಲೈಸ್ ವರ್ಕ್ ಆಗತ್ತಾ ಅನ್ನೋದು ನಮ್ಗೊಂದು ಡೌಟ್ ಇತ್ತು. ಸೊ ಎನಿವೇ ವಿ ಹ್ಯಾವ್ ಟು ಕಮ್ ಅಂತ ಟು ದಿಸ್ ಪ್ರಾಡಕ್ಟ್, ಬಿಕಾಸ್ ಎಲ್ಲ ಪ್ರಾಡಕ್ಟ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಫೋಮ್ ಇಲ್ಲ, ಜಸ್ಟ್ ಕ್ಲಾತ್ ಇಂದ ಹಾಕಿ ನಮ್ಗೆ ಏನಿಲ್ಲ. ಸೊ ಎಲ್ಲ ಎವ್ರಿಥಿಂಗ್ ಈಸ್ ಇನ್ ಹೌಸ್. ನಮ್ಮ ಆರ್ಟಿಸ್ಟ್ ಏನ್ ಮಾಡ್ತೀವೋ ಎಕ್ಸೆಪ್ಟ್ ಬಟ್ಟೆ ಅನ್ನೋದು ಕವರು ಬಟ್ಟೆ ಬಿಟ್ಟರೆ ಎವ್ರಿಥಿಂಗ್ ಈಸ್ ಮ್ಯಾನುಫ್ಯಾಕ್ಚರ್ ಇನ್ ಹೌಸ್. ಬೇರೆಯವರು ಏನು ಮಾಡ್ತಾರೆ, ಕೆಲವರು ಬೇರೆ ಕಡೆ ಹೋಗ್ತಾರೆ, ಬೇರೆ ಕಡೆ ಪ್ರಾಡಕ್ಟ್ ಹೋಗ್ತಾರೆ. ಇಲ್ಲ ಹಂಗಲ್ಲ, A to Z is manufactured in-house totally. So ಆ ಒಂದು ಪ್ರಾಡಕ್ಟ್ ತರೋದ್ರಿಂದ ಸೊ ನಮ್ಮಲ್ಲಿ ಕ್ವಾಲಿಟಿ, ವಿ ಕ್ಯಾನ್ ಎನ್ಶ್ಯೂರ್ ದಿ ಕ್ವಾಲಿಟಿ ಫ್ರಮ್ ಬೇಸ್ ಸ್ಟಾರ್ಟ್ ಇಂದ ಹಿಡಿದು ಅಂಟಿಲ್ ಎಂಡ್ ಪ್ರಾಡಕ್ಟ್. ಕ್ವಾಲಿಟಿ ಮಾತ್ರ ಬರ್ಡನ್ ಇಲ್ಲ. ಇನ್ನು ಅಲ್ಲಿ ದೇರ್ ಇಸ್ ನೋ ಸ್ಪೇಸ್ ಫಾರ್ ಕ್ವಾಲಿಟಿ ಡಿಫೆಕ್ಟ್ಸ್. ಯಾಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದಿ ಬೇಸ್ ಮೆಟೀರಿಯಲ್ ನಮ್ಮನ್ನು ಸ್ಟಾರ್ಟ್ ಆಗುತ್ತೆ ಅಂಡ್ ಎಂಡ್ ಇಸ್ ಅ ಕಸ್ಟಮರ್. ಆ ಮಧ್ಯದಲ್ಲಿ ಯಾರು ಇಲ್ಲ. ಅಲ್ಲೂ ನಾವು ಅಲ್ಲಿ ಯಾರು ಟ್ಯಾಂಪರ್ ಮಾಡಿಲ್ಲ. ಓಕೆ, ನಾವು ರಾ ಮೆಟೀರಿಯಲ್ ಬೇರೆ ಕಡೆ ತಂದು ಅಂತಲ್ಲ, ಆಲ್ಮೋಸ್ಟ್ ಆಲ್ ಬೇಸಿಕ್ ರಾ ಮೆಟೀರಿಯಲ್ಸ್ ಬ್ಯಾಕ್. ಎಲ್ಲ ಒಂದ್ ಕಡೆ ನೀವು ಡೈರೆಕ್ಟ್ ಆಗಿ ಸಪ್ಲೈ ಮಾಡೋದ್ರಿಂದ ಅಥವಾ ಕಸ್ಟಮರ್ ಮಾಡೋದ್ರಿಂದ ಕ್ವಾಲಿಟಿ ಎಲ್ಲೂ ಒಂದು ಕಾಂಪ್ರಮೈಸ್ ಬರೋದೇ ಇಲ್ಲ ಅಂತ. ಯಾಕಂದ್ರೆ ಅವರು ಅಷ್ಟು ಕಮ್ಯುನಿಕೇಶನ್ ಹತ್ರ ಇರುತ್ತೆ ನಿಮಗೆ. ಸೊ ಹಾಗಾಗಿ each and everything will be tested and will ask. Okay. And also the ISO certificate.
ಸರ್ ಈಗ ಎಲ್ಲ ಕಂಪ್ನಿಯಲ್ಲಿ ತಗೊಂಡ್ರು ಕಾಂಪಿಟೇಷನ್ ಇರುತ್ತೆ. ಸೊ ಈಗ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಸೆಲ್ಲಿಂಗ್ ತನಕನೂ ಕಾಂಪಿಟೇಷನ್ ಇರುತ್ತೆ. ನೀವು ಹೇಗೆ ಕಾಂಪಿಟೇಷನ್ ಹ್ಯಾಂಡಲ್ ಮಾಡ್ತೀರಾ, ಪ್ಲಸ್ ಯಾವ ರೀತಿ ಕಸ್ಟಮರ್ಗೆ ರೀಚ್ ಮಾಡ್ತೀರಾ ಅಂತ? ಫಸ್ಟ್ ಹೇಳಿದ್ರು ಕಾಂಪಿಟೇಷನ್ ಅಂತ ಬಂದಾಗ, ಸಿನ್ಸ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಷನ್ ಕಮ್ಮಿ, ನಾಟ್ ಟು ದ ಪಿಲ್ಲರ್. ಯಾಕಂದ್ರೆ ಡಿಜಿಟಲ್ ಮಾಡ್ಕೊಳ್ಳೋದು ಮ್ಯಾಟ್ರಿಸಸ್ ಯಾಕೆ ಎಲ್ಲರೂ ಡಿಜಿಟಲೈಸ್ ಮಾಡ್ತಾರೆ, ಬಿಕಾಸ್ ಆಫ್ ದ ಲಾಜಿಸ್ಟಿಕ್ಸ್. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹ್ಯೂಜ್. ನಮ್ಮಲ್ಲಿ ಟೆಕ್ನಾಲಜಿ ವ್ಯಾಕ್ಯೂಮ್ ಮಾಡ್ಬಿಟ್ಟು ಮ್ಯಾಟ್ರಿಸ್ ಬೋರ್ಡ್ ಮಾಡ್ಬಿಟ್ಟು ಬಾಕ್ಸ್ ಅಲ್ಲಿ ಬ್ಯಾಗ್ ಅಲ್ಲಿ ಫಿಟ್ ಆಗಿ ಕಳಿಸ್ತೀವಿ. ಸೊ ಲಾಜಿಸ್ಟಿಕ್ಸ್ ಸೇವ್. ಸೊ ಅಂಡ್ ನಾ ಫಸ್ಟ್ ಹೇಳಿದ್ರೆ A to Z ಇಸ್ ಬಿಗ್ ಮ್ಯಾನುಫ್ಯಾಕ್ಚರಿಂಗ್ ಇನ್. ಸೊ ಅವಾಗ ನಂದೇ ರಾ ಮೆಟೀರಿಯಲ್ ನಂದೇ ಇರೋದ್ರಿಂದ ವಿ ಆರ್ ವೆರಿ ಮಚ್ ಕಾಂಪಿಟೇಟಿವ್ ಇನ್ ದ ಮಾರ್ಕೆಟ್. ಅಂಡ್ ನಾವು ಬೇರೆ ಅವ್ರಿಗೆ ಕಾಂಪಿಟೇಟ್ ಮಾಡ್ಬೇಕಂತ ಏನ್ ಮಾಡ್ತಾ ಇಲ್ಲ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಮ್ದಾದ ಒಂದು ಟಾರ್ಗೆಟ್ಸ್ ಇದೆ, ಇಷ್ಟು ಮಾಡೋಣ, ಈ ಸೆಕ್ಟರ್ ಇಷ್ಟು ಮಾಡೋಣ, ಈ ಸೆಕ್ಟರ್ ಇಷ್ಟು ಮಾಡೋದು. ಲೈಕ್ ಎಕ್ಸಾಂಪಲ್ ಹೇಳ್ಬೇಕು, ಸಿಂಪಲ್ ಆಗಿರುತ್ತೆ. ಈ ಕೆಲವೊಂದು ಐ ಶುಡ್ ನಾಟ್ ನೇಮ್ ಅಂತ ಕಾರ್ ಕಂಪನೀಸ್ ಇರ್ತವೆ, they won't go for competition. Limitation is also quantity. That is a different type of business. Yes. It is also a different type of business. Even there mass volume. Our quality is nothing. See, our value of the product, they go in the mass. Limitedly yes. Yes. Now we limited. Yes. So, nammale ishta kodu. We don't want this traffic idella ಮಾಡಿ ಮತ್ತೆ ಹಾಕಿ ಮಾಡ್ತಾರೆ. But we have got a certain strategy. ಈ ವರ್ಷ ಇಷ್ಟು ಮಾಡೋಣ, ನೆಕ್ಸ್ಟ್ ವರ್ಷ ಇಷ್ಟು ಮಾಡೋಣ. ಸ್ಟ್ರಾಟಜಿ ಪ್ರೊಡಕ್ಷನ್ ಅದು ಬಂದಾಗ ಅದು ಕಾಂಪಿಟೇಷನ್ ಬರಲ್ಲ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದು ಬರಲ್ಲ. ಎಲ್ಲ ನಾವು ಜಾಸ್ತಿ ಮಾಡಬೇಕು, ವಿ ಹ್ಯಾವ್ ಟು ಡೂ ಸಮಥಿಂಗ್, ಥಿಂಗ್ಸ್ ವಿಲ್ ಗೋ. ಇಟ್ ಆಲ್ ಡಿಪೆಂಡ್ಸ್. ಸೊ ವಿ ಆರ್ ನಾಟ್ ಮಚ್ ಅಫ್ರೇಡ್ ಆಫ್ ಕಾಂಪಿಟೇಷನ್. ಇಲ್ವೇ ಕಸ್ಟಮರ್ನ ಫೋಕಸ್ ಮಾಡ್ತೀರಾ? ಎಸ್. ಓಕೆ ಸರ್, ಈಗ ಎಲ್ಲ ಆಲ್ಮೋಸ್ಟ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಗುಣಮಟ್ಟದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂದ್ರೆ ವಾರಂಟಿ ಗ್ಯಾರಂಟಿನ ಕೊಡ್ತಾರೆ. ಸೊ ನಿಮ್ಮಲ್ಲಿ ವಾರಂಟಿ ಗ್ಯಾರಂಟಿ ಅಪರ್ಚುನಿಟಿ ಇದೆಯಾ? ಕೊಟ್ಟರೆ ಎಷ್ಟು ವರ್ಷ ಇದೆ, ಅದರ ಬಗ್ಗೆ ಹೇಳ್ಬೋದು? ಎಸ್, ಆಫ್ ಕೋರ್ಸ್. ವ್ಯಾರಂಟಿ ಗ್ಯಾರಂಟಿ ಇಲ್ಲದೆ ಯಾವ ಪ್ರಾಡಕ್ಟ್ ಮೂವ್ ಆಗ್ತದೆ, ದಟ್ ಶುಡ್ ಬಿ ಕಮಿಟ್ಮೆಂಟ್ ಟು ದಿ ಕಸ್ಟಮರ್. ಇದೆ, ನಮ್ಮಲ್ಲೂ ಇದೆ. ನಮ್ಮಲ್ಲಿ 4 ಮಾಡೆಲ್ಸ್ ಇದೆ. ಒಂದೊಂದು ಮಾಡೆಲ್ ಒಂದೊಂದೇ ಅದರದೇ ಆದಂತ ವ್ಯಾರಂಟಿ ಗ್ಯಾರಂಟಿ ಡಿಪೆಂಡ್ಸ್ ಫ್ರಮ್ 2 years ಅಪ್ ಟು 8 years ಡಿಪೆಂಡ್ ಆನ್ ದಿ ಪ್ರಾಡಕ್ಟ್. ಈಗ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಮೂವ್ ಆಗ್ಬೇಕಂದ್ರೆ ಅದು ಇಂಪಾರ್ಟೆಂಟ್ ಅಂತೀರಾ ಸರ್? ವಾರಂಟಿ ಗ್ಯಾರಂಟಿ ತುಂಬಾ ಇಂಪಾರ್ಟೆಂಟ್, ಕೊಡ್ಲೇಬೇಕಂತೀರಾ? ಅಂದ್ರೆ ಗ್ಯಾರಂಟಿ ಶುಡ್ ಬಿ ದೇರ್ ಅಲ್ವಾ? ಅದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋದಕ್ಕಿಂತ ಯಾವ ಕಸ್ಟಮರ್ಗೆ ಈ ನನಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗುತ್ತೆ, ಕಸ್ಟಮರ್ಗೆ ಒಂದು ಸ್ಪೇಸ್ ಕೊಡ್ಬೇಕು ನಾವು. ಟು ಆಪ್ಷನ್ ಆಯ್ಕೆ ಆಪ್ಷನ್ ಅದು ಬೇರೆ, ಇದು ಸ್ಪೇಸ್ ಕ್ರಿಯೇಷನ್. ಸೊ ಅವ್ರನ್ನ ಕೇಸ್ ನನಗೆ ಇಷ್ಟ ಆಗಿದೆ, ಅವ್ರಿಗೆ ಏನೋ ಒಂದು ಇದ್ದೇ ಇರುತ್ತೆ, ಸ್ವಲ್ಪ ಏನೋ ಆಗ್ಬೋದು, ದೇ ವಾಂಟ್ ಎ ಚೇಂಜ್. ಸೊ ಅದರಿಂದ ನಾವು 100 days ಟ್ರಯಲ್ಸ್ ತರಬಹುದು. ಸೊ 100 days ಯೂಸ್ ಮಾಡಿ ಇನ್ ಸೆಟ್ ಆಗಿ ವಿಲ್ ಟೇಕ್ ಬ್ಯಾಕ್. ಅದು ಇದೆ. ವ್ಯಾರಂಟಿ ಗ್ಯಾರಂಟಿ ಆಫ್ ಕೋರ್ಸ್ ಇದ್ದೇ ಇರುತ್ತೆ. ಇಟ್ ಈಸ್ ಅನ್ ಶುಡ್ ಬಿ ದೇರ್ ಆಲ್ಸೋ. ಈ ಪ್ರಾಡಕ್ಟ್ ವ್ಯಾರಂಟಿ ಗ್ಯಾರಂಟಿ ಇರುತ್ತೆ. ಸೊ ವಿ ಆರ್ ಗಿವಿಂಗ್ ದೋಸ್. ಸರ್, ಈಗ ನಿಯೋ ಬೆಸ್ಟ್ ಮ್ಯಾಟ್ರಸ್ ನೀವು ಎಲ್ಲಿ ಥ್ರೂ ಔಟ್ ಇಂಡಿಯಾ ಎಲ್ಲೆಲ್ಲಿ ಸರ್ಕ್ಯುಲೇಷನ್ ಮಾಡ್ತಾ ಇದ್ದೀರಾ? ನೆಟ್ವರ್ಕ್, ಸೇಲ್ಸ್ ನೆಟ್ವರ್ಕ್ ಹೇಗಿದೆ ಅಂತ ಅದರ ಬಗ್ಗೆ ಸ್ವಲ್ಪ ಹೇಳಿ. ನಮ್ದು as I told you earlier itself, ನಮ್ದು ಟೋಟಲಿ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನಮ್ದೇ ಆದ ಇ-ಕಾಮರ್ಸ್, ನಮ್ದೇ ಆದ ಪೋರ್ಟಲ್ ಇದೆ, ನಮ್ದೇ ಆದ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಅದರಿಂದನೂ ಮಾಡ್ತಾರೆ. ಆಮೇಲೆ ಅಮೆಝಾನ್ ಇದೆ. ಅಮೆಝಾನ್ ಅಲ್ಲಿ ಇಂಡಿಯಾದಲ್ಲಿ ಎಷ್ಟೋ ಇದ್ದಾರೆ. ವಿ ಸ್ಟ್ಯಾಂಡ್ 9th position in online medicine. Online medicine. So there are some thousands of companies out there. I mean, 9th position is not a small either. So we come to that level. And now Flipkart is Pepperfry, and sumaru platforms. So pan India. I mean, now next we are trying to come out with different technology. ಒಂದು ರೆಡಿ ಮಾಡ್ತಿದ್ವಿ ನಮ್ಮ ವಿಲೇಜ್ ಅಲ್ಲಿ. ಇವನ್ ಈ ವಿಲೇಜ್ ಅಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಜನ ಮ್ಯಾಟರ್ಸ್ ಮೇಲೆ ಮಲಗ್ತಿಲ್ಲ, ಬಿಕಾಸ್ ಆಫ್ ನಾಟ್ ದುಡ್ಡಿಲ್ಲ ಅಂತಿಲ್ಲ, ದುಡ್ಡಿದೆ, ಬಟ್ ಬೆಡ್ಗಿಂತ ಹಿಡಿದು ಆ ಟ್ರಾನ್ಸ್ಪೋರ್ಟೇಷನ್ ದುಡ್ಡೆ ಜಾಸ್ತಿ ಆಗ್ತಿದೆ ಈ ಇರೋದ್ರಲ್ಲಿ. ಯಾರೇ ಆಗಲಿ ಆ ಟ್ರಾನ್ಸ್ಪೋರ್ಟೇಷನ್ ಒಂದು ಬೆಡ್ಡಿಗೆ ಒಂದು 6,000 ಕೊಟ್ರೆ ಅದಕ್ಕೆ 1,000 ರೂಪಾಯಿ ಆದ್ರೂ ಟ್ರಾನ್ಸ್ಪೋರ್ಟೇಷನ್ ಕೊಡೋಣ. ಆ 1,000 ರೂಪಾಯಿ ಚಿಕ್ಕ ಅಮೌಂಟ್ ಅಲ್ಲ ಯಾಕೆ. ಸೊ ಅದರಿಂದ ನಾವೀಗ ನಾವು ಸಂಪೂರ್ಣ ಹೇಗೆ ನಮ್ಮ ವಿಲೇಜ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನು ಯೂಸ್ ಮಾಡಬೇಕು ಟು ರೀಚ್
ಸೊ ಈ ತರ ನಾವು ಪ್ಯಾನ್ ಇಂಡಿಯಾ ಎಲ್ಲ ಒಂದು ಪಿನ್ ಕೋಡ್ ಅಲ್ಲಿ ಎಲ್ಲ ಒಂದು ವಿಲೇಜ್ ಅಲ್ಲಿ ಹೋಗ್ಬಿಟ್ಟು ಮುಟ್ಟೋ ತರ ವಿ ಹ್ಯಾವ್ ಡನ್ ಇಟ್ ಆಲ್ಸೋ ಇನ್ ಒಂದು ಅನದರ್ 4-5 ಡೇಸ್ ನಾವು ಸರ್ ಒಂದು ಟೈಮ್ ಅಲ್ಲಿ ಶುದ್ಧವಾದ ಹತ್ತಿಯಿಂದ ಮಾಡಿರುವಂತ ಒಂದು ಮ್ಯಾಟ್ರಸ್ ಅನ್ನ ಹಾಸಿಗೆಯನ್ನೆಲ್ಲ ಉಪಯೋಗ ಮಾಡ್ತಾ ಇದ್ರು. ಈಗ ಒಂದು ಪೀರಿಯಡ್ ಅಲ್ಲಿ ಏನಂದ್ರೆ ಯೂಸೇಜ್ ಮಾಡುವ ಸಂಖ್ಯೆ ತುಂಬಾ ಗಣನೀಯವಾಗಿ ಏರಿಕೆ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದರ ಕೊರತೆ ಆಗ್ತಾ ಇದೆ ಅಂತ ಈಗ ಬೇರೆ ಬೇರೆ ತರ ಬೇರೆ ಬೇರೆ ಒಂದು ಮೆಟೀರಿಯಲ್ ಯೂಸ್ ಮಾಡಿ ಮ್ಯಾಟ್ರಸ್ ಮಾಡ್ತಾ ಇದ್ದಾರೆ. ಸೊ ಅದು ಏನಾದ್ರು ಕಂಪನಿ ಆಲ್ಟರ್ನೇಟಿವ್ಸ್ ಬೇರೆ ಕಂಡುಕೊಂಡಿದೆಯಾ ಅಥವಾ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಆಗ್ತಿದೆಯಾ? ಮೊದಲಾದ್ರೂ ಶುದ್ಧ ಹತ್ತಿಯ ಹಾಸಿಗೆ ಅಂತ ಹೇಳ್ತಾ ಇದ್ರು. ಸೊ ಈಗ ಅದ್ರದ್ದು ಬೆಳವಣಿಗೆ ಹೇಗಿದೆ ಸರ್? ಶುದ್ಧ ಹತ್ತಿ ಅನ್ನೋದನ್ನ ಒಂದು 10 ವರ್ಷದಿಂದ ಇತ್ತು. ಇವಾಗ ಅದು ಏನಕ್ಕಿಲ್ಲ ಅಂದ್ರೆ ಬಿಕಾಸ್ ಆಫ್ ಪ್ರೊಡಕ್ಷನ್ ಇರ್ಬೋದು, ನಾನ್ ಅವೈಲಬಿಲಿಟಿ ಆಫ್ ಮೆಟೀರಿಯಲ್, ಈಗ ಸಸ್ಟೈನಬಲ್ ಎನರ್ಜಿ ತುಂಬಾ ಸಸ್ಟೈನಬಲ್ ಅಂತ ಬಂದಾಗ ಸಸ್ಟೈನಬಲ್ ಅಂದ್ರೆ ಇವತ್ತು ನಾವು ನಾಳೆಗೆ ಮಿಕ್ಕಿಸ್ಬೇಕು. ಇವತ್ತೇನೋ ಇತ್ತಂದ್ರೆ ಇವತ್ತೇ ತಿನ್ನೋದು, ನಾಳೆ ನಮ್ಮ ಮಕ್ಕಳು ಇರೋದಕ್ಕೆ ಆವಾಗ ಎಷ್ಟು ಮಾಡಿದಾಗ ಈ ಫೋಮ್ ಅಂತೆ ಬೇರೆ ಬೇರೆ ಒಬ್ಬ ಮನುಷ್ಯ ಹೋಗ್ತಾನೆ. ಈ ಫೋಮ್ ಬಂದಿದ್ದು ಅಷ್ಟೇ. ಈಗ ಹತ್ತಿ ಬೆಳವಣಿಗೆ ತುಂಬಾ ಕಮ್ಮಿ, ಹತ್ತಿ ಅಥವಾ ಲ್ಯಾಟೆಕ್ಸ್ ರಬ್ಬರ್ ಲ್ಯಾಟೆಕ್ಸ್ ತುಂಬಾ ಕಮ್ಮಿ ಇದೆ. ಅದಕ್ಕೆ ಆಲ್ಟರ್ನೇಟಿವ್ ಫೋಮ್ ಬಂತು ಅಥವಾ ಸ್ಪ್ರಿಂಗ್ ಮ್ಯಾಟ್ರಿಸಸ್ ಬಂತು, ಕಾಯಿಲ್ ಮ್ಯಾಟ್ರಿಸಸ್ ಬಂತು. ಸೊ ಓಕೆ ದಟ್ಸ್ ಅನ್ ರೀಶೇಪ್ ಆಗುತ್ತೆ. ಬೈ ಮೀನ್ಸ್ ಆಫ್ ಇಟ್ ವಿಲ್ ಗೆಟ್ ಎವಾಲ್ಯೂಷನ್ ಇನ್ ಫ್ಯೂಚರ್. ಈಗ ಫೋಮ್ ಇಂದ ಬೆಡ್ ಇಲ್ವೇ ಇಲ್ಲ. ಹತ್ತಿ ಬೆಡ್ ಆಗ್ಲಿ, ಹತ್ತಿ ಬೆಡ್ ಅಂತ ಇಲ್ವೇ ಇಲ್ಲ, ತುಂಬಾ ಕಮ್ಮಿ ಆಗಿದೆ. ಬಿಕಾಸ್ ಆಫ್ ನಾನ್ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ ಅಂಡ್ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಆಗಿದೆ. ಫಸ್ಟ್ ಏನಿತ್ತಂದ್ರೆ ಕಾಯಿಲ್ ಮ್ಯಾಟ್ರಿಸಸ್ ರೇಟ್ ಕಮ್ಮಿ ಇತ್ತು, ಫೋಮ್ ತುಂಬಾ ಕಾಸ್ಟ್ಲಿ ಇತ್ತು. ಈಗ ರಿವರ್ಸ್ ಆಗಿದೆ. ಫೋಮ್ ಪ್ರೊಡಕ್ಷನ್ ಹಸ್ ಬೀನ್ ಹೌದು ಹೌದು ರೇಟ್ ಜಾಸ್ತಿ ಪ್ಲಸ್ ಸಿಗಲ್ಲ ಪ್ರೊಡಕ್ಷನ್ ಬಿಕಾಸ್ ಬೇರೆ ಬೇರೆ ಕ್ಲಾತ್ ಇಲ್ಲ, ಬೇರೆ ಬೇರೆ ತುಂಬಾ ಯೂಸೇಜ್ ಇದೆ. ಸೊ ದಟ್ಸ್ ಅ ಬಿಟ್ ಪಾಪ್ ಆಗಿದೆ. ಬಟ್ ಇಟ್ಸ್ ಗುಡ್. ಟುಡೇ ಕಾಟನ್ ಬಿಡ್ ಇಸ್ ವೆರಿ ಗುಡ್ ಕಂಪೇರ್ ಟು ಯಾವುದಕ್ಕೆ of course very good. But yes, because of non-availability of material in the foam start ಇಲ್ಲ ಅಂತ ಬೇರೆ ಇಂಡಸ್ಟ್ರಿ ಆಲ್ಟರ್ನೇಟಿವ್ ಹುಡ್ಕೊಳ್ಳಿಲ್ಲ ಅಂತ ಅದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇದೆ. ಇದ್ರದ್ದೇ ಆದಂತ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇದೆ. ಈ ಟೋಟಲಿ ನಮ್ಗೆ ಸೆಲೆಕ್ಷನ್ ಮೇಲೆ ಹೋಗುತ್ತೆ. ನನಗೆ ತುಂಬಾ ದಪ್ಪ ಇರಬೇಕು, ಬೆಡ್ ಲಕ್ಸುರಿಯಸ್ ಇರಬೇಕು, ಯು ಹ್ಯಾವ್ ಟು ಗೋ ಫಾರ್ ಫೋಮ್ ಬೇಸ್. ಇಲ್ಲ ಹೆಲ್ತಿ ಅನ್ನೋದಕ್ಕಿಂತ ಕಂಫರ್ಟ್ ಆಗಿ ಸಾಕು. ಡಸಂಟ್ ಮೀನ್ಸ್ ಹೆಲ್ತಿ ಅಂತ. ಈಗ ಫೋಮ್ ಅಂದ ತಕ್ಷಣ ಹೆಲ್ದಿ ಇಲ್ಲ ಅನ್ನೋದು ತಪ್ಪದು. ಅದು ಹೆಲ್ತಿ ಇದೆ. ಅಂದ್ಬಿಟ್ಟು ಹತ್ತಿ ಬೆಡ್ ಹಾಕೊಂಡು ನನಗೆ ಹೆಲ್ತ್ ಒಳ್ಳೇದು, ಫೋಮ್ ಬೆಡ್ ಆದ್ರೆ ಹೆಲ್ತಿ. ಮಾರ್ಕೆಟ್ ಅಲ್ಲಿ ಹೋದಾಗ ಸರ್ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ನೋಡೋದಾದ್ರೆ ಒಂದು ಕಲರ್ ನೋಡ್ತೀವಿ, ಏನೋ ಒಂದು ಸಾಫ್ಟ್ನೆಸ್ ನೋಡ್ತೀವಿ, ಆ ರೀತಿಯಲ್ಲಿ ನಾವು ಚೂಸ್ ಮಾಡ್ಕೊಂಡು ತರ್ತೀವಿ. ಸೊ ನೀವು ಆಸ್ ಅ ಒಂದು ಎಕ್ಸ್ಪರ್ಟ್ ಇಂಡಸ್ಟ್ರಿಯಲ್ ಇರೋದ್ರಿಂದ ಒಂದು ಮ್ಯಾಟ್ರಸ್ ಅನ್ನ ಒಂದು ಬೆಡ್ ಅನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದ್ರೆ ನೀವು ಏನ್ ನೋಡ್ಬೇಕು ಅಂತ ಹೇಳ್ತೀರಾ ಸರ್? ಈಗ ಆಫ್ಲೈನ್ ಆನ್ಲೈನ್ ಅಂತ ಈಗ ಅಂದ್ರೆ ಆಲ್ಮೋಸ್ಟ್ ಈಗೆಲ್ಲ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಜನರು ಇವತ್ತು ಮ್ಯಾಟ್ರಸ್ ಯೂಸ್ ಮಾಡ್ತಾರೆ. ಮೊದಲು ಆ ರೀತಿ ಇರ್ಲಿಲ್ಲ, ರೇಷಿಯೋ ಕಡಿಮೆ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ, ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಸೆಲೆಕ್ಷನ್ ಅಂತ ಬಂದಾಗ ಈಗ ಆಫ್ಲೈನ್ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಕೈ ಪ್ರೆಸ್ ಮಾಡ್ತಾರೆ ಅಷ್ಟೇ. ಅಂಗಡಿಗಳಲ್ಲಿ ಏನು ಮಾಡಲ್ಲ. ಅದು ಮೇಲ್ಗಡೆ ನೋಡ್ತೀವಿ, ಕಲರ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಓಕೆ, ಅದು ಸರಿ ಅಂತ ಹೇಳ್ತಾರೆ, ತಪ್ಪು ಅಂತ ಹೇಳ್ತಾರೆ. ಒನ್ ಪಾರ್ಟ್ ಆಫ್ ಸೆಲೆಕ್ಷನ್, ಅದು ಒಂದು ಪಾರ್ಟ್. ಸೆಕೆಂಡ್ ಬಂದಾಗ ಏನ್ ಮಾಡ್ತಾರೆ, ಹೆಲ್ತ್ ಅಂತ ಹೋದಾಗ ಎಲ್ಲರೂ ಫಸ್ಟ್ ಅಲ್ಲಿ ಮನಸ್ಸು ಚೆನ್ನಾಗಿರೋದು ಫಸ್ಟ್ ಕಲರ್ ಆಮೇಲೆ ಕಾಯಿಲ್ಸ್ ಇದೆಯಲ್ಲ ಏನ್ ಮಾಡ್ತಾರ, ನೆಕ್ಸ್ಟ್ ಪ್ಲಾನ್ ಮಾಡ್ತಾರೆ ಗೋ ಫಾರ್ ಫೋಮ್ ಅಲ್ಲಿ ಗೊಂದಲ ಮತ್ತೆ ಯಾವ ಫೋಮ್ ಇರಬೇಕು. ಇದು ಒಂದು ಸೆಕ್ಟರ್ ಆಫ್ ಸೆಲೆಕ್ಷನ್. ಇನ್ನೊಬ್ಬ ಸೆಕ್ಟರ್ ಆಫ್ ಸೆಲೆಕ್ಷನ್ ಇದೆ. ಇಲ್ಲಿ 4,000 ರೂಪಾಯಿ ಕೊಟ್ಟಾಗ 2,000 ಸಿಗುತ್ತಾ? ಎಲ್ಲರೂ ಒಂದೇ ತರ ಇರ್ಬೇಕಂತ ರೂಲ್. 2,000 ರೂಪಾಯಿ ಹೋದಾಗ 2,000 ರೂಪಾಯಿ ಕ್ವಾಲಿಟಿ, 10,000 ರೂಪಾಯಿ ಕ್ವಾಲಿಟಿ. ಸೊ ಸೆಲೆಕ್ಷನ್ ಅನ್ನೋದಕ್ಕಿಂತ ಯು ಕ್ಯಾನ್ ಸೆಲೆಕ್ಟ್ ಬೈ ಮೀನ್ಸ್ ಆಫ್ ಯುವರ್ ಬಜೆಟ್ ಅಂಡ್ ಯುವರ್ ಅಬ್ಸರ್ವೇಷನ್. ಯಾರು ಇದಿಲ್ಲ. ಅಂಡ್ ಮತ್ತೆ ಮಾರ್ಕೆಟಿಂಗ್ ಅವ್ರು ಹೆಂಗ್ ಹೇಳ್ತಾರೆ, ಅಂಗಡಿ ಇದು ಚೆನ್ನಾಗಿದೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅದೇ. ಅದು ಆಫ್ಲೈನ್. ಅದೇ ನಿಮ್ಮ ಆನ್ಲೈನ್ ಅಲ್ಲಿ ಬಂದಾಗ ನಮ್ಮ ಮ್ಯಾಟ್ರಿಕ್ಸ್ ಬಗ್ಗೆ ನಾವೆಲ್ಲ ಕೊಟ್ಬಿಟ್ಟಿರ್ತೀವಿ. ಈ ತರ ಫೋನ್ ಯೂಸ್ ಮಾಡ್ತೀವಿ, ಇಷ್ಟು ಹಾರ್ಡ್ನೆಸ್ ಫೋನ್ ಇದೆ, ಇಷ್ಟು ಡೆನ್ಸಿಟಿ ಫೋನ್ ಇದೆ, ಇಷ್ಟು ಲೇಯರ್ಸ್ ಇದೆ,
ಈ ತರ ವರ್ಕ್ ಆಗುತ್ತೆ ಎಲ್ಲ ಕೊಡ್ತೀವಿ. ಈಗ ನಮ್ಮಲ್ಲಿ 4 ಮೋಡಲ್ ಇದೆ ಅಂದ್ರೆ 4 ಮೋಡಲ್ಗೆ ಅದರಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಯಾವ್ದು ಹತ್ರ ಇರೋದು ಸೆಲೆಕ್ಟ್ ಮಾಡಿ ಇವಾಗ ಮಾರ್ಕೆಟ್. ಹಾಗೆ ಕಮ್ಮಿ ಬಜೆಟ್ ಫ್ರೀ ಬರುತ್ತೆ, ಡಿಸೈನ್ ಫ್ಯಾಕ್ಟರ್ ಬರುತ್ತೆ, ಆಮೇಲೆ ಕಂಫರ್ಟ್ ಫ್ಯಾಕ್ಟರ್ ಬರುತ್ತೆ. ಸೊ ಈ ಮೂರಲ್ಲಿ ಈ ಡಿಫರೆನ್ಸ್, ದಿ ಮೋರ್ ದ ಕಂಫರ್ಟ್ ದಿ ಮೋರ್ ದ ಪ್ರೈಸ್. ಸೊ ಇದು ಸಿಂಪಲ್. ಅದರಲ್ಲಿ ಮೋರ್ ಕಂಫರ್ಟ್ ಮ್ಯಾಟ್ರಿಕ್ಸ್ ನಮ್ಮಲ್ಲಿ ಒಂದಿದೆ, ಪ್ರೀಮಿಯಂ ಮ್ಯಾಟ್ರಿಕ್ಸ್, ಏರ್ ಸರ್ಕ್ಯುಲೇಷನ್ ಟೆಕ್ನಾಲಜಿ. ಅದು ವಿ ಹ್ಯಾವ್ ಟು ಆಲ್ರೆಡಿ ಫಾರ್ ಪ್ರಾಕ್ಟಿಕಲ್ ಆಗಿ ಆಲ್ರೆಡಿ ಮಾಡಿ ಮೆನಿ ಪೀಪಲ್ ಟು ಸೆಲ್ಫ್ ಒಂದು ವರ್ಷದಲ್ಲಿ ಯೂಸ್ ಮಾಡಿ ಏನಾಗುತ್ತೆ ಏನಾಗುತ್ತೆ. ಇವತ್ತು ನಮ್ದು ಅದೇ ಹೈ ವ್ಯಾಲ್ಯೂ ಕಾಂಪಿಟೇಷನ್. ಸೊ ಅದನ್ನ 1 ಇಯರ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿದೆ ನಮ್ಮ ಸರ್ಕಲ್ ಅಲ್ಲಿ. ಫಸ್ಟ್ ನೋಡಿದ ತಕ್ಷಣ ಇದಕ್ಕೂ ಪ್ರೀಮಿಯಂ ಸಿ when they go for comfort, when they want to go for budget ಇರೋದು ಬೇರೆ ಇನ್ನೊಂದು ಮಾಡಲ್, ಇನ್ನೊಂದು ಬಜೆಟ್ ಇನ್ನೊಂದು ಮಾಡಲ್. ಅದರ ಪ್ರೈಸ್ ಅನ್ನು ಕೂಡ ನೀವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದೀರಿ, ಒಂದೇ ಪ್ರೈಸ್ ಅಲ್ಲ. ಇದೆಲ್ಲ ಕಸ್ಟಮರ್ ಗೆ ಆಯ್ಕೆ ಕೂಡ ಜಾಸ್ತಿ ಇರುತ್ತೆ ಖರೀದಿ ಮಾಡೋದಕ್ಕೆ. ಎಕ್ಸಾಕ್ಟ್ಲಿ 4 ಮೋಡಲ್ಸ್ ಯಾವ ಸೆಲೆಕ್ಟ್ ನಾವು ಮಾಡ್ತೀವಿ. ವಿಚೆವರ್ ವಿ ಸಿ ನಾವು ಎಲ್ಲಾರನ್ನೂ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಒಂದು ಡೆವಲಪ್ಮೆಂಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಮೀನ್ಸ್ ನಮ್ಮ ಜನಸಂಖ್ಯೆ ನಮ್ಮ ಸೊಸೈಟಿ ಡಿವೈಡ್ ಇಂಟು 4 ಮೀಟಿಂಗ್ ಅವೆಲ್ಲ ತಾನೇ ನಾವು ಮಾಡಬೇಕು. ಸೊ ಒಬ್ಬರಿಗೆ ಇದು ಸೊ ಆ ಇದರಲ್ಲಿ 4 ಮೋಡಲ್ಸ್ ಸೆಲೆಕ್ಟ್ ಅಕಾರ್ಡಿಂಗ್ ಟು ದೇರ್ ಬಜೆಟ್ ಅಂಡ್ ಅಕಾರ್ಡಿಂಗ್ ಟು ದೇರ್ ಕಂಫರ್ಟ್. ಈಗ ಈ ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಥ್ರೂ ವೆಬ್ಸೈಟ್ ಹೋಗ್ಬೇಕಂತ, ವೆಬ್ಸೈಟ್ ಹೋಗ್ಬಿಟ್ಟು ನಿಮ್ಮ ಒಂದು ಪ್ರಾಡಕ್ಟ್ ಅನ್ನು ಸರ್ಚ್ ಮಾಡಿದ್ರೆ ಆನ್ಲೈನ್ ಸಿಗುತ್ತೆ. www.eobest.in ಅಲ್ಲಿ ಹೋದ್ರೆ ಎಲ್ಲ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್. ಅಮೆಜಾನ್ ಹೋಗ್ತಾರೆ, ಅಮೆಜಾನ್ ಅಲ್ಲಿ ಏನಾದ್ರು ಅವರು ಏನೋ ಆಫರ್ಸ್ ಕೊಡ್ತಾರೆ, ಅಮೆಜಾನ್ ಪರ್ಚೇಸ್ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಹೋಗಿ ಫ್ಲಿಪ್ಕಾರ್ಟ್ ಅಲ್ಲಿ ಮಾಡ್ತಾರೆ, ಪೆಪ್ಪರ್ ಫ್ರೈ ನಮ್ಮ ಡೈರೆಕ್ಟ್ ಬುಕ್ ಬರುತ್ತೆ. ಅಲ್ಲಿಂದ ಭೇಟಿ ಕೊಟ್ಟು ಖರೀದಿನ ಮಾಡ್ತಾರೆ. ಟು ಡೋರ್ ಡೆಲಿವರಿ ಬರುತ್ತೆ. ಎಲ್ಲರೂ ಫ್ಯಾಮಿಲಿ ಎಲ್ಲೇ ಇರಲಿ, ಸೌತ್ ಇಂಡಿಯಾದಲ್ಲಿ ಎಲ್ಲೇ ಇರಲಿ ಡೋರ್ ಸ್ಟೆಪ್. ಸರ್, ಈಗ ನಾವು ಯಾವುದೇ ಒಂದು ಇಂಡಸ್ಟ್ರಿ ತಗೊಂಡ್ರೆ, ಕಂಪನಿ ತಗೊಂಡ್ರೆ ಅವ್ರದೇ ಆದಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಕ್ಲೈಂಟ್, ರೆಗ್ಯುಲರ್ ಕ್ಲೈಂಟ್ಸ್ ಇದೆ ಅಂತಾರೆ. ಸೊ ನಿಮ್ಮ ಒಂದು ಕ್ಲೈಂಟ್ಸ್ ಯಾರು? ನೀವೆಲ್ಲ ಸಪ್ಲೈ ಮಾಡ್ತೀರಾ? ಪರ್ಟಿಕ್ಯುಲರ್ ಈಗ ರೆಗ್ಯುಲರ್ ಆಗಿ ಮಾರ್ಕೆಟ್ ಇಂದ ಬಿಟ್ಟು, ಮಾರ್ಕೆಟ್ ಅನ್ನ ಬಿಟ್ಟು, ನಾರ್ಮಲ್ ಮಾರ್ಕೆಟ್ ಅನ್ನ ಬಿಟ್ಟು ಬೇರೆ ಎಲ್ಲ ಕಡೆ ಎಲ್ಲಿ ಸರ್ವ್ ಮಾಡ್ತೀರಾ ಸರ್ ನೀವು ಪ್ರಾಡಕ್ಟ್? ಇದು ಒಂದು ವರ್ಟಿಕಲ್. ಆಗಲೇ ಹೇಳಿದಾಗ ನಮ್ಮಲ್ಲಿ 2 ವರ್ಟಿಕಲ್ ಇದೆ, ಒಂದು ಇಂಡಸ್ಟ್ರಿಯಲ್ ಅಂಡ್ ಡೊಮೆಸ್ಟಿಕ್. ಡೊಮೆಸ್ಟಿಕ್ ಅಂದ್ರೆ ಮ್ಯಾಟ್ರಿಸಸ್. ಕಮಿಂಗ್ ಟು ದಿ ಇಂಡಸ್ಟ್ರಿ, ನಮ್ಮ ಕಂಪನಿಗೆ ಬ್ರೆಡ್ ಅಂಡ್ ಬಟರ್ ಅಂದ್ರೆ ಇಂಡಸ್ಟ್ರಿ. ನೆಕ್ಸ್ಟ್ ನಾವು ಇಲ್ಲಿ ಬಂತು ಇಂಡಸ್ಟ್ರಿಯಲ್ಲಿ. ಇವತ್ತು ನಾವು ಎಂತ ಕಂಪನಿ ನಾವು ಸರ್ವ್ ಮಾಡಿದ್ರೆ ಸ್ನೈಡರ್ ಅಂತ ಒಂದು ಕಂಪನಿ, ಆಮೇಲೆ ಅಶೋಕ್ ಲೇಲ್ಯಾಂಡ್, ಡೆಲ್, ಈ ತರ ಕಂಪನಿ ಎಲ್ಲ ಈಗ ನವರತ್ನ and even for 500 Fortune companies. ಅದರಲ್ಲೂ ಸ್ನೈಡರ್, ಅಶೋಕ್ ಲೇಲ್ಯಾಂಡ್, ಐಷರ್, ಇಂಥವ್ರು ನಾವು ವೆಂಡರ್ಸ್. ಎವ್ರಿ ಮಂತ್ ನಾವು ಕೆಲವೊಂದು ಫೋಮ್ಸ್ ಕೊಡ್ತಾ ಇದ್ದೀವಿ. ಮತ್ತೆ ಇಸ್ರೋಗೆ ನಾವು ಸಪ್ಲೈ ಮಾಡ್ತೀವಿ. ಆಮೇಲೆ ಈ ತರ ಕಂಪನಿ ಈಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ರೆ ಅಲ್ಲಿ ಸಪ್ಲೈ ಮಾಡೋದು ಅಷ್ಟು ನಾಟ್ ಸೋ ಈಸಿ. ಅವ್ರದ್ದು ಲಾಟ್ ಆಫ್ ಸ್ಪೆಸಿಫಿಕೇಶನ್ಸ್, ಕಂಟ್ರೋಲ್, ಕ್ವಾಲಿಟಿ ಕಂಟ್ರೋಲ್ ಎಲ್ಲ ಇದ್ರತ್ತೆ. ಸುಮ್ಮನೆ ನಾವು ಕೊಡ್ಲಿಕ್ಕೆ ಆಗಲ್ಲ. ಸೊ ಇದೇ ಕ್ವಾಲಿಟಿ, ಈ ಒಂದು ನಾಲೆಜ್ ಅನ್ನ ನಾವು ಮ್ಯಾಟ್ರಿಕ್ಸ್ ಬಂತು. ಮ್ಯಾಟ್ರಿಕ್ಸ್ ಇಸ್ ಓನ್ಲಿ 20% ಆಫ್ ಮೈ ಬಿಸ್ನೆಸ್. ನನ್ನ ಮೇನ್ ಬಿಸ್ನೆಸ್ ಬಂತು ಈ ತರ ಕಂಪನೀಸ್ 15 ವರ್ಷದಿಂದ ಮಾಡ್ತೀವಿ. ಆ ಒಂದು ಪ್ಯಾಕೇಜಿಂಗ್ ಫೋಮ್ಸ್, ಹೈ ಟೆಂಪರೇಚರ್ ಫೋಮ್ಸ್ ಅಂತ ಹೇಳ್ಬೋದು. ನಮ್ಮಲ್ಲಿ ಲಾಟ್ ಆಫ್ ಟೆಕ್ನಾಲಜಿ ಫೋಮ್ಸ್ ಇದಾವೆ. ಅದು ಲೈಕ್ ಕಂಡಕ್ಟಿವಿಟಿ ಫೋಮ್ಸ್ ಸ್ಮಾಲ್ ಮತ್ತೆ ಕೇಳ್ತೀನಿ ಸರ್ ಅದ್ರ ಬಗ್ಗೆ ನಾನು. ಸೊ ಈಗ ಈ ಮ್ಯಾಟ್ರಸ್ ಅನ್ನ, ಇದು ಗುಣಮಟ್ಟದ ಮ್ಯಾಟ್ರಸ್ ಅನ್ನ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಲ್ವಾ ಸರ್, ಇದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ನ ನೀವು ಎಲ್ಲಿಂದ ಅಕ್ವೈರ್ ಮಾಡ್ಕೊಂತೀರಾ? ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂತೀರಾ ಅಂತ? ಇದ್ರದ್ದು ಮೇನ್ಲಿ ಫೋಮ್ ಮಾಡಲಿಕ್ಕೆ ಒಂದು ರಾ ಮೆಟೀರಿಯಲ್ಸ್ ಇದಾವೆ, ಇಲ್ಲ ಇಂಪೋರ್ಟೆಡ್. ಈಗ ಇಂಡಿಯಾದಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದು ಬಿಟ್ಟು ಎಲ್ಲ ಆಲ್ಮೋಸ್ಟ್ ಆಲ್ ಇಂಪೋರ್ಟೆಡ್. ಫ್ಯಾಬ್ರಿಕ್ ಎಲ್ಲ ಇಲ್ಲೇ ಸಿಗುತ್ತೆ. ನಾವು ಪ್ರೀಮಿಯಂ ಅಂತ ಹೇಳಿದ್ರೆ ಅದು ಮಾತ್ರ ಬೆಲ್ಜಿಯಂ ಬೇಸ್ಡ್ ಕಂಪನಿ, ಅದ್ರ ಕಾಂಪ್ರಮೈಸೇ ಇರುತ್ತೆ. ಅದು ಈ ನೀಲಗಿರಿ ಪಾರ್ಕ್ ಈ ಕ್ಯಾರೆಕ್ಟರ್ಸ್ ಅದರಿಂದ ಮಾಡುವಂತ ಬಟ್ಟೆಯಲ್ಲಿ ಕೊಡ್ತಾರೆ. ಬಿಕಾಸ್ ಅದ್ರ ಯಾವ್ದಾದ್ರು ಫ್ರೀ ಇದ್ದಾರೆ ಆ ಬೆಲ್ಟ್ ಅದರಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್
ಬಿಕಾಸ್ ಆ ಸ್ಕೂಲ್ನ ಸ್ಕೂಲಿಗೆ ಹೈಯರ್ ಎಜುಕೇಶನ್ ಅವ್ರ ಕ್ಲಾಸ್ ಕೊಟ್ಟಿದ್ವಿ ಮೆನಿ ಪೀಪಲ್ಸ್ ಸರ್, ಈ ಒಂದು ಕಂಪನಿಯನ್ನ ನೀವು ಪ್ರಾರಂಭ ಮಾಡುವಾಗ ಎಷ್ಟರಲ್ಲಿ ಪ್ರಾರಂಭ ಮಾಡಿದ್ರಿ? ಆವಾಗ ಎಷ್ಟು ಜನ ಎಂಪ್ಲಾಯ್ಸ್ ಇದ್ರು, ಈಗ ಎಷ್ಟು ಜನ ಇದ್ದಾರೆ, ಹೇಗೆ ಕಂಪನಿ ಟರ್ನ್ ಓವರ್ ಹೇಗಿದೆ ಸರ್? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಆಕ್ಚುಲಿ ಇದು ಯೂನಿವರ್ಸಿಟಿ ಟೇಕ್ಸ್ ಅನ್ನು 2006 ಸ್ಟಾರ್ಟ್ ಮಾಡಿದ್ವಿ. ಓಕೆ. ಆಕ್ಚುಲಿ ಇದು ನಾನು ನಾನೇ ಅವ್ರ ಜೊತೆ ಅವರು ಮೂರು ರೇಸ್ ಓಕೆ. 2010 ಅಲ್ಲಿ ಪಾರ್ಟ್ನರ್ಶಿಪ್ ಬೇಕಾಗಿ ನಾವು ತೆಗೆದುಕೊಂಡು ಅವ್ರಿಗೆ ನಾನು ಅವ್ರಿಗೆ ಅಲ್ಲಿ ಅವತ್ತಿಂದ ನಮ್ಮ ಲೈಫ್ ಆಫ್ ಇದು ಸ್ಟಾರ್ಟ್ ಆಯಿತು. 2010 ಅಲ್ಲಿ ನಮ್ದು ಟರ್ನ್ ಓವರ್ ವಾಸ್ ಓನ್ಲಿ 70 lakhs ಫಾರ್ ಫುಲ್ ಇಯರ್. So this year we are touching around 30 crores. And yes, we are targeting for 150 crores by 2036. Road map ಎಲ್ಲ ಹಾಕಿದ್ವಿ 150 crores. ಕೆಲವೊಂದು ತುಂಬಾ ದೊಡ್ಡದಾಗಿ ಬರ್ತಾ ಇದೆ. ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. Per day ನಮಗೆ we are targeting 300 to 400 matches per day production. ಎಲ್ಲ ಸೆಟಪ್ ಆಗಿದೆ. So shortly per day new 300 matches. Month 10,000 matches target. ನಾವು ಸ್ಟಾರ್ಟ್ ಮಾಡಿದ್ರೆ 4 ಜನ ಇತ್ತು. 2010 ನಾವು ಟೇಕ್ ಓವರ್ ಮಾಡಿದ್ವಿ. 4 5 ಜನ ಇತ್ತು. ಇವತ್ತು 150 ಜನ ಇತ್ತು. ಸರ್, ಇಷ್ಟೊತ್ತು ನಾನು ನಿಮ್ಮ ಪ್ರೊಫೆಷನಲ್ ಈಗ ಪರ್ಸನಲ್ ಸರ್, ನಿಮ್ಮ ಒಂದು ಸ್ಟಡೀಸ್ ಆಗಿರ್ಬೋದು, ವಿದ್ಯಾಭ್ಯಾಸ, ನಿಮ್ಮ ಬಾಲ್ಯದ ಬಗ್ಗೆ, ಅದ್ರ ಬಗ್ಗೆ ಸರ್ ಹೇಳಿ ಸರ್. ಯಾವಾಗ ಇಂಟರ್ ಆದ್ರಿ, ನಿಮ್ಮ ಕಾಲೇಜ್ ಟ್ಯೂಷನ್ ಬಗ್ಗೆ ಎಲ್ಲ ಸ್ವಲ್ಪ ನಿಮಗೆ ಫ್ಯಾಮಿಲಿ ಬಗ್ಗೆ ಎಲ್ಲ. ಬೇಸಿಕಲಿ ಮಾಡರ್ನ್ ಡೆವಲಪಿಂಗ್ ಬ್ಯಾಂಗ್ಳೂರ್. ನನ್ನ ಎಜುಕೇಶನ್ ಎಲ್ಲ ಮಲ್ಲೇಶ್ವರಂ 30 ಕೋರ್ಸ್ ಶಾಲೆ ಅಲ್ಲಿವರೆಗೂ ಹೈಸ್ಕೂಲ್. PUC ಬಂದ್ಬಿಟ್ಟು ವಿವೇಕಾನಂದ ಕಾಲೇಜ್ ನಮ್ಮ ರಜೆ. ಆಮೇಲೆ ಇಂಜಿನಿಯರಿಂಗ್ ಬಂದ್ಬಿಟ್ಟು SIT ನಾನು ಕೆಮಿಕಲ್. ಅದಾಗಿದ ನಂತರ ಒಂದು ಕಂಪನಿ R&D ರಿಸರ್ಚ್ ನಾನು ವರ್ಕ್ ಮಾಡಿದ 2.5 years then I thought my own business. I'm starting. My age was 24 to 25 years. And very new business market. R&D research. Even in 2010 I take over. One step. Today this is a great idea. Things are also moving very good. Sir, ನಾವು ಕೇಳ್ಪಟ್ವಿ, ನಿಮ್ಮ ನೋಡ್ತಿದ್ದು ಕೂಡ ನಿಮ್ಮ ಬಿಸ್ನೆಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಅವರು ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಮೇನ್ ಲೀಡಿಂಗ್ ರೋಲ್ ಅಲ್ಲಿ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಿ ಸರ್. ಅವರು like, comment and subscribe.